ಹಳೆಯ ಕಾಲದಲ್ಲಿ ದೇವಲೋಕ ಮತ್ತು ಭೂಲೋಕಕ್ಕೆ ಭಾರೀ ಕಾಟ ನೀಡುತ್ತಿದ್ದ ಒಬ್ಬ ಭಯಾನಕ ಅಸುರನಿದ್ದನು. ಅವನ ಹೆಸರು ಮುರಾಸುರ. ಅವನಿಗೆ ಬ್ರಹ್ಮನ ವರದಿಂದ ಅಪಾರ ಶಕ್ತಿ ದೊರಕಿತ್ತು. ಅವನು ದೇವತೆಗಳ ಯಾಗಗಳನ್ನು ಹಾಳುಮಾಡುತ್ತಿದ್ದ, ಋಷಿಮುನಿಗಳನ್ನು ಹಿಂಸಿಸುತ್ತಿದ್ದ ಮತ್ತು ಲೋಕದಲ್ಲಿ ಅಧರ್ಮವನ್ನು ಹರಡುತ್ತಿದ್ದ. ದೇವತೆಗಳು ತುಂಬಾ ಕಷ್ಟಪಟ್ಟು ಕೊನೆಗೆ ವಿಷ್ಣು ಭಗವಂತನ ಶರಣು ಹೋದರು. ಪ್ರಭು, ನಮ್ಮನ್ನು ರಕ್ಷಿಸಿ, ಮುರಾಸುರನಿಂದ ಲೋಕ ನಾಶವಾಗುತ್ತಿದೆ ಎಂದು ಪ್ರಾರ್ಥಿಸಿದರು. ವಿಷ್ಣು ಅವರ ಅಳಲು ಕೇಳಿ ಮುರಾಸುರನೊಂದಿಗೆ ಯುದ್ಧ ಮಾಡಲು ಹೊರಟರು. ಭಾರೀ ಯುದ್ಧ ಹಲವು ಸಾವಿರ ವರ್ಷಗಳ ಕಾಲ ನಡೆಯಿತು. ಮುರಾಸುರನ ಶಕ್ತಿ ಅಪಾರವಾಗಿದ್ದರಿಂದ ವಿಷ್ಣುವಿಗೂ ವಿಶ್ರಾಂತಿ ಬೇಕಾಯಿತು. ಅವರು ಬದರಿಕಾಶ್ರಮದ ಸಮೀಪದ ಒಂದು ಗುಹೆಯಲ್ಲಿ ವಿಶ್ರಾಂತಿ ಪಡೆಯಲು ಪ್ರವೇಶಿಸಿದರು. ವಿಷ್ಣು ನಿದ್ರಿಸುತ್ತಿರುವಾಗ ಮುರಾಸುರ ಗುಹೆಗೆ ನುಗ್ಗಿ ಅವರನ್ನು ಸಂಹರಿಸಲು ಮುಂದಾದ. ಆ ಕ್ಷಣದಲ್ಲಿ ವಿಷ್ಣುವಿನ ದೇಹದಿಂದ ದಿವ್ಯ ಪ್ರಕಾಶ ಹೊರಬಂದು ಅದರಿಂದ ಒಬ್ಬ ಅಪೂರ್ವ ಸುಂದರಿ ರೂಪುಗೊಂಡಳು. ಆಕೆ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಳು. ಆಕೆ ಕೈಯಲ್ಲಿ ದಿವ್ಯ ಆಯುಧಗಳನ್ನು ಹಿಡಿದು ಮುರಾಸುರನೊಂದಿಗೆ ಯುದ್ಧಕ್ಕೆ ಇಳಿದಳು. ಸ್ವಲ್ಪ ಸಮಯದಲ್ಲೇ ಆಕೆ ಮುರಾಸುರನನ್ನು ಸಂಹರಿಸಿದಳು. ವಿಷ್ಣು ಎಚ್ಚೆತ್ತು ಈ ದೃಶ್ಯವನ್ನು ನೋಡಿ ಸಂತೋಷಗೊಂಡರು. ಆ ದಿವ್ಯ ದೇವಿಯನ್ನು ನೋಡಿ, ನೀನು ಯಾರು ಎಂದು ಪ್ರಶ್ನಿಸಿದರು. ಆಕೆ ವಿನಯದಿಂದ ಉತ್ತರಿಸಿದಳು, ಪ್ರಭು, ನಾನು ನಿಮ್ಮ ಶಕ್ತಿಯಿಂದಲೇ ಉಂಟಾದವಳು. ವಿಷ್ಣು ಅವಳಿಗೆ ವರ ನೀಡಲು ನಿರ್ಧರಿಸಿದರು. ಆಕೆ ವಿನಂತಿಸಿದಳು, ಪ್ರಭು, ನನ್ನ ದಿನವನ್ನು ನಿಮ್ಮ ಭಕ್ತರು ಉಪವಾಸ ಮತ್ತು ಭಕ್ತಿಯಿಂದ ಆಚರಿಸಿದರೆ ಅವರಿಗೆ ಮೋಕ್ಷ ದೊರೆಯಲಿ. ವಿಷ್ಣು ಒಪ್ಪಿಕೊಂಡು ಹೇಳಿದರು, ನೀನು ಏಕಾದಶಿ ದೇವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವಿ. ನನ್ನ ಭಕ್ತರು ನಿನ್ನ ದಿನ ವ್ರತ ಮಾಡಿದರೆ ಅವರ ಪಾಪಗಳು ನಾಶವಾಗುತ್ತವೆ ಮತ್ತು ಅವರು ವೈಕುಂಠ ಲೋಕವನ್ನು ಪಡೆಯುತ್ತಾರೆ. ಅದೇ ದಿನ ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿಯಾಗಿತ್ತು. ಆ ದಿನವೇ ವೈಕುಂಠ ಏಕಾದಶಿ ಎಂದು ಪ್ರಸಿದ್ಧವಾಯಿತು. ಈ ದಿನ ವಿಷ್ಣು ಭಗವಂತನ ವೈಕುಂಠ ದ್ವಾರ ತೆರೆದುಕೊಳ್ಳುತ್ತದೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಈ ದಿನ ಭಕ್ತರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ವಿಷ್ಣು ಪೂಜೆ ಮಾಡಿ, ತುಳಸಿ ಅರ್ಪಣೆ ಮಾಡಿ, ವಿಷ್ಣು ಸಹಸ್ರನಾಮ ಪಠಿಸುತ್ತಾರೆ. ಉಪವಾಸ ಮಾಡಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಹರಿನಾಮ ಸ್ಮರಣೆಯಲ್ಲಿ ತೊಡಗುತ್ತಾರೆ. ವೈಕುಂಠ ಏಕಾದಶಿ ಕೇವಲ ಉಪವಾಸದ ದಿನವಲ್ಲ, ಅದು ಅಹಂಕಾರ, ಕ್ರೋಧ, ಲೋಭಗಳನ್ನು ತ್ಯಜಿಸಿ ಭಗವಂತನ ಸ್ಮರಣೆಯಲ್ಲಿ ಜೀವನವನ್ನು ಶುದ್ಧಗೊಳಿಸುವ ದಿನವಾಗಿದೆ. ಅದರಿಂದಲೇ ಈ ದಿನವನ್ನು ಅತ್ಯಂತ ಪುಣ್ಯಕರ ಮತ್ತು ಪವಿತ್ರ ದಿನವೆಂದು ಹಿಂದೂ ಧರ್ಮದಲ್ಲಿ ಗೌರವಿಸಲಾಗುತ್ತದೆ. ನಮಸ್ಕಾರ.